ಮೈಸೂರಿನಲ್ಲಿ ರೋಡ್ ರಾಬ್ರಿ ಪ್ರಕರಣ ಆಗಿತ್ತಲ್ಲ, ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಯಾರೆಲ್ಲ ಡಕಾಯಿತರು ಬಂದಿದ್ರು ಅವರು ಅಂದುಕೊಂಡಿದ್ದು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಒಂದಾದ್ರೆ ಆಗಿದೆ ಮತ್ತೊಂದಂತೆ. ಹಾಗಾಗಿ ಮೈಸೂರಿನಲ್ಲಿ ರೋಡ್ ರಾಬ್ರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಳ್ಳರು ಹೊಂಚು ಹಾಕಿದ್ದು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಹಣಕ್ಕೆ, ಆದರೆ ಅವರ ಕೈಗೆ ಸಿಕ್ಕಿದ್ದು ಕೇವಲ 1.5 ಲಕ್ಷ ಮಾತ್ರ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ. 3 ಕಾರ್ನಲ್ಲಿ 10ಕ್ಕೂ ಹೆಚ್ಚು ಜನರಿಂದ ರೋಡ್ ರಾಬ್ರಿಗೆ ಪ್ಲಾನ್ ಆಗಿತ್ತು. ಒಂದು ಕಾರನ್ನ ಕಾಡ್ನಲ್ಲಿ ಬಿಟ್ಟು 2 ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. 2 ಪ್ರತ್ಯೇಕ ತಂಡಗಳಾಗಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಟವರ್ ಲೊಕೇಶನ್ ಮೂಲಕ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದಂತ ರೋಡ್ ರಾಬ್ರಿ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅವರೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು. ಅರೆ 1.5 ಲಕ್ಷಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ರ? ನೋ, ಅಲ್ಲಿ ಮಾಡಿದ್ದು ಕೋಟಿ ಕೋಟಿ ರೂಪಾಯಿ ನಗದನ್ನ ರಾಬ್ರಿ ಮಾಡೋದಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು. ಪ್ಲಾನ್ ಫ್ಲಾಪ್ ಆಗಿ ಕೇವಲ ಅವ್ರ ಕೈಗೆ ಸಿಕ್ಕಿದ್ದು 1.5 ಲಕ್ಷ ಹಣ ಮಾತ್ರ ಅನ್ನೋದು ಗೊತ್ತಾಗ್ತಾ ಇದೆ. 3 ಕಾರುಗಳಲ್ಲೇ ಬಂದಿದ್ರು. 3 ಕಾರುಗಳ ಪೈಕಿ 1 ಕಾರನ್ನ ಕಾರ್ಡ್ನಲ್ಲಿ ಬಿಟ್ಟು 2 ಕಾರುಗಳಲ್ಲಿ ಎಸ್ಕೇಪ್ ಆಗಿದ್ದಾರೆ. ಅವರ ಮೊಬೈಲ್ ಟವರ್ ಲೊಕೇಶನ್ ಆಧಾರದಲ್ಲಿ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ತನಿಖೆ ಹೇಗೆ ಸಾಗ್ತಾ ಇದೆ? ಪೊಲೀಸ್ ಹಿರಿಯ ಅಧಿಕಾರಿಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಕೊಡ್ತಿದ್ದಾರೆ? ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಜೊತೆಗೆ ಪೊಲೀಸರು ಕೂಡ 3 ತಂಡಗಳಾಗಿ ವಿವಿಧ ಭಾಗಗಳಿಗೆ ತೆರಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಜೈಪುರ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಬಿಟ್ಟಿರುವಂತಹ ಡಿವೈಎಸ್ಪಿ ಜೊತೆಗೆ SP ಎಲ್ಲರೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 3 ಕಾರುಗಳಲ್ಲಿ ಬಂದಂತಹ ಈ ಒಂದು ದರೋಡೆಕೋರರ ತಂಡ ಏನಿದೆ, ಸುಮಾರು 10ಕ್ಕೂ ಹೆಚ್ಚು ಜನರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಮೊದಲಿಗೆ ವಿಡಿಯೋ ಸಿಕ್ಕಿರುವಂತಹ ಕಾರಣಕ್ಕಾಗಿ ಕೇವಲ 4 ಮಾತ್ರ ಕಾರ್ನಿಂದ ಇಳಿದು ಆ ಒಂದು ರಾಬರಿ ಮಾಡೋದಕ್ಕೂ ಕೂಡ ಯತ್ನವನ್ನ ಮಾಡಿದ್ರು. ಜೊತೆಗೆ ಕಾರೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿ ಸದ್ಯ ಈಗ 2 ಕಾರುಗಳು ಸೀಸ್ ಮಾಡಿದ್ದಾರೆ. ಒಂದು ಕೃತ್ಯಕ್ಕೆ ಬಳಸಿದಂಥ ಕಾರು, ಮತ್ತೊಂದು ಏನೋ ಆ ಕಾರನ್ನು ಕಳ್ತನ ಮಾಡ್ಕೊಂಡಿದ್ದು. ಆ ಕಾರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಹಚ್ಚಿ ಅದೆಲ್ಲ ಸ್ಟೇಷನ್ಗೆ ತಗೊಂಡ್ಬಿಟ್ಟು ನಿಲ್ಲಿಸಿದ್ದಾರೆ. ಜೊತೆಗೆ ಈಗಾಗಲೇ ಆ ಮೂಲ ಮಾಲೀಕರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದ ಏನೋ 3 ಕಾರುಗಳಿಗೆ ಬಂದಂತಹ ಡೆಕಾಟಿ ಟೀಮ್ ಏನಿದೆ, ಅವರು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಅಂತೇಳಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಅವ್ರಿಗೆ ಸಿಕ್ಕಿರುವಂಥದ್ದು ಕೇವಲ 1.5 ಲಕ್ಷ ಹಣ. ಸೊ ಹೀಗಾಗಿ ಒಂದು ಕಾರನ್ನ ಈಗಾಗಲೇ ಏನು ಗೋಪಾಲಪುರದ ಅರಣ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. 2 ಕಾರುಗಳು ವಿವಿಧ ಭಾಗಗಳಿಗೆ ತೆರಳಿದ್ದಾರೆ. ಸೊ ಹೀಗಾಗಿ ಏನು ಪ್ರಕರಣ ಇದ್ದರೆ ಆ ಒಂದು ಸ್ಥಳದ ಮೊಬೈಲ್ ಟವರ್ ಲೊಕೇಶನ್ಗಳೇನಿದೆ, ಇದರ ಆಧಾರದಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಜೊತೆಗೆ ಈಗ ಕಾರ್ ಸಿಕ್ಕಿರುವಂತಹ ಇನೋವಾ ಕಾರ್ ಏನಿದೆ, ಆ ಇನೋವಾ ಕಾರ್ನ ಮೂಲ ಮಾಲೀಕರ ಪತ್ತೆಗೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೇರಳಕ್ಕೂ ಕೂಡ 3 ತಂಡ ಪೊಲೀಸರು ಹೋಗಿದ್ದಾರೆ. ಸೊ ಶೀಘ್ರದಲ್ಲೇ ಈ ಒಂದು ಪ್ರಕರಣವನ್ನು ಭೇದಿಸುವಂತಹ ವಿಶ್ವಾಸದಲ್ಲಿ ಮೈಸೂರಿನ ಪೊಲೀಸರು ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನಲ್ಲಿ ರೋಡ್ ರಾಬ್ರಿ ಪ್ರಕರಣ ಆಗಿತ್ತಲ್ಲ, ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಯಾರೆಲ್ಲ ಡಕಾಯಿತರು ಬಂದಿದ್ರು ಅವರು ಅಂದುಕೊಂಡಿದ್ದು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಒಂದಾದ್ರೆ ಆಗಿದೆ ಮತ್ತೊಂದಂತೆ. ಹಾಗಾಗಿ ಮೈಸೂರಿನಲ್ಲಿ ರೋಡ್ ರಾಬ್ರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಳ್ಳರು ಹೊಂಚು ಹಾಕಿದ್ದು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಹಣಕ್ಕೆ, ಆದರೆ ಅವರ ಕೈಗೆ ಸಿಕ್ಕಿದ್ದು ಕೇವಲ 1.5 ಲಕ್ಷ ಮಾತ್ರ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ. 3 ಕಾರ್ನಲ್ಲಿ 10ಕ್ಕೂ ಹೆಚ್ಚು ಜನರಿಂದ ರೋಡ್ ರಾಬ್ರಿಗೆ ಪ್ಲಾನ್ ಆಗಿತ್ತು. 1 ಕಾರನ್ನ ಕಾರ್ಡ್ನಲ್ಲಿ ಬಿಟ್ಟು 2 ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. 2 ಪ್ರತ್ಯೇಕ ತಂಡಗಳಾಗಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಟವರ್ ಲೊಕೇಶನ್ ಮೂಲಕ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದಂತ ರೋಡ್ ರಾಬ್ರಿ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅವರೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು. ಅರೆ 1.5 ಲಕ್ಷಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ರ? ನೋ, ಅಲ್ಲಿ ಮಾಡಿದ್ದು ಕೋಟಿ ಕೋಟಿ ರೂಪಾಯಿ ನಗದನ್ನ ರಾಬ್ರಿ ಮಾಡೋದಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು. ಪ್ಲಾನ್ ಫ್ಲಾಪ್ ಆಗಿ ಕೇವಲ ಅವ್ರ ಕೈಗೆ ಸಿಕ್ಕಿದ್ದು 1.5 ಲಕ್ಷ ಹಣ ಮಾತ್ರ ಅನ್ನೋದು ಗೊತ್ತಾಗ್ತಾ ಇದೆ. 3 ಕಾರುಗಳಲ್ಲೇ ಬಂದಿದ್ರು. 3 ಕಾರುಗಳ ಪೈಕಿ 1 ಕಾರನ್ನ ಕಾರ್ಡ್ನಲ್ಲಿ ಬಿಟ್ಟು 2 ಕಾರುಗಳಲ್ಲಿ ಎಸ್ಕೇಪ್ ಆಗಿದ್ದಾರೆ. ಅವರ ಮೊಬೈಲ್ ಟವರ್ ಲೊಕೇಶನ್ ಆಧಾರದಲ್ಲಿ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ತನಿಖೆ ಹೇಗೆ ಸಾಗ್ತಾ ಇದೆ? ಪೊಲೀಸ್ ಹಿರಿಯ ಅಧಿಕಾರಿಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಕೊಡ್ತಿದ್ದಾರೆ? ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಜೊತೆಗೆ
ಪೊಲೀಸರು ಕೂಡ 3 ತಂಡಗಳಾಗಿ ವಿವಿಧ ಭಾಗಗಳಿಗೆ ತೆರಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಜೈಪುರ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಮಿಟ್ಟಿರುವಂತಹ ಡಿವೈಎಸ್ಪಿ ಜೊತೆಗೆ ಎಸ್ಪಿ ಎಲ್ಲರೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 3 ಕಾರುಗಳಲ್ಲಿ ಬಂದಂತಹ ಈ ಒಂದು ದರೋಡೆಕೋರರ ತಂಡ ಏನಿದೆ ಸುಮಾರು 10ಕ್ಕೂ ಹೆಚ್ಚು ಜನರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಮೊದಲಿಗೆ ವಿಡಿಯೋ ಸಿಕ್ಕಿರುವಂತಹ ಕಾರಣಕ್ಕಾಗಿ ಕೇವಲ 4 ಮಾತ್ರ ಕಾರ್ನಿಂದ ಇಳಿದು ಆ ಒಂದು ರಾಬರಿ ಮಾಡೋದಕ್ಕೂ ಕೂಡ ಯತ್ನವನ್ನ ಮಾಡಿದ್ರು. ಜೊತೆಗೆ ಕಾರೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿ ಸದ್ಯ ಈಗ 2 ಕಾರುಗಳು ಸೀಸ್ ಮಾಡಿದ್ದಾರೆ. ಒಂದು ಕೃತ್ಯಕ್ಕೆ ಬಳಸಿದಂಥ ಕಾರು, ಮತ್ತೊಂದು ಏನೋ ಆ ಕಾರನ್ನು ಕಳ್ತನ ಮಾಡ್ಕೊಂಡಿದ್ದು. ಆ ಕಾರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಹಚ್ಚಿ ಅದೆಲ್ಲ ಸ್ಟೇಷನ್ಗೆ ತಗೊಂಡ್ಬಿಟ್ಟು ನಿಲ್ಲಿಸಿದ್ದಾರೆ. ಜೊತೆಗೆ ಈಗಾಗಲೇ ಆ ಮೂಲ ಮಾಲೀಕರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದ ಏನೋ 3 ಕಾರುಗಳಿಗೆ ಬಂದಂತಹ ಡೆಕಾಟಿ ಟೀಮ್ ಏನಿದೆ ಅವರು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಅಂತೇಳಿ ಸಾಕಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಅವ್ರಿಗೆ ಸಿಕ್ಕಿರುವಂಥದ್ದು ಕೇವಲ 1.5 ಲಕ್ಷ ಹಣ. ಸೊ ಹೀಗಾಗಿ ಒಂದು ಕಾರನ್ನು ಈಗಾಗಲೇ ಏನು ಗೋಪಾಲಪುರದ ಅರಣ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. 2 ಕಾರುಗಳು ವಿವಿಧ ಭಾಗಗಳಿಗೆ ತೆರಳಿದ್ದಾರೆ. ಸೊ ಹೀಗಾಗಿ ಏನು ಪ್ರಕರಣ ಆ ಒಂದು ಸ್ಥಳದ ಮೊಬೈಲ್ ಟವರ್ ಲೊಕೇಶನ್ಗಳೇನಿದೆ ಇದರ ಆಧಾರದಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಜೊತೆಗೆ ಈಗ ಕಾರ್ ಸಿಕ್ಕಿರುವಂತಹ ಇನೋವಾ ಕಾರ್ ಏನಿದೆ ಆ ಇನೋವಾ ಕಾರ್ನ ಮೂಲ ಮಾಲೀಕರ ಪತ್ತೆಗೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೇರಳಕ್ಕೂ ಕೂಡ 3 ತಂಡ ಪೊಲೀಸರು ಹೋಗಿದ್ದಾರೆ. ಸೊ ಶೀಘ್ರದಲ್ಲೇ ಈ ಒಂದು ಪ್ರಕರಣವನ್ನು ಭೇದಿಸುವಂತಹ ವಿಶ್ವಾಸದಲ್ಲಿ ಮೈಸೂರಿನ ಪೊಲೀಸರು ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನಲ್ಲಿ ರೋಡ್ ರಾಬ್ರಿ ಪ್ರಕರಣ ಆಗಿತ್ತಲ್ಲ, ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಯಾರೆಲ್ಲ ಡಕಾಯಿತರು ಬಂದಿದ್ರು ಅವರು ಅಂದುಕೊಂಡಿದ್ದು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಒಂದಾದ್ರೆ ಆಗಿದೆ ಮತ್ತೊಂದಂತೆ. ಹಾಗಾಗಿ ಮೈಸೂರಿನಲ್ಲಿ ರೋಡ್ ರಾಬ್ರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಳ್ಳರು ಹೊಂಚು ಹಾಕಿದ್ದು ಒಂದಲ್ಲ ಎರಡಲ್ಲ ಕೋಟಿ ಹಣಕ್ಕೆ. ಆದರೆ ಅವರ ಕೈಗೆ ಸಿಕ್ಕಿದ್ದು ಕೇವಲ 1.5 ಲಕ್ಷ ಮಾತ್ರ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. 3 ಕಾರ್ನಲ್ಲಿ 10ಕ್ಕೂ ಹೆಚ್ಚು ಜನರಿಂದ ರೋಡ್ ರಾಬ್ರಿಗೆ ಪ್ಲಾನ್ ಆಗಿತ್ತು. 1 ಕಾರನ್ನ ಕಾಡ್ನಲ್ಲಿ ಬಿಟ್ಟು 2 ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರು. 2 ಪ್ರತ್ಯೇಕ ತಂಡಗಳಾಗಿ ದರೋಡೆಕೋರರು ಪರಾರಿಯಾಗಿದ್ದಾರೆ. ಟವರ್ ಲೊಕೇಶನ್ ಮೂಲಕ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದಂಥ ರೋಡ್ ರಾಬ್ರಿ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದು. ಅರೆ 1.5 ಲಕ್ಷಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ರ? ನೋ, ಅಲ್ಲಿ ಮಾಡಿದ್ದು ಕೋಟಿ ರೂಪಾಯಿ ನಗದನ್ನ ರಾಬ್ರಿ ಮಾಡೋದಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಪ್ಲಾನ್ ಫ್ಲಾಪ್ ಆಗಿ ಕೇವಲ ಅವ್ರ ಕೈಗೆ ಸಿಕ್ಕಿದ್ದು 1.5 ಲಕ್ಷ ಹಣ ಮಾತ್ರ ಅನ್ನೋದು ಗೊತ್ತಾಗ್ತಾ ಇದೆ. 3 ಕಾರುಗಳಲ್ಲಿ ಬಂದಿದ್ರು. 3 ಕಾರುಗಳ ಪೈಕಿ 1 ಕಾರನ್ನ ಕಾರ್ಡ್ನಲ್ಲಿ ಬಿಟ್ಟು 2 ಕಾರುಗಳಲ್ಲಿ ಎಸ್ಕೇಪ್ ಆಗಿದ್ದಾರೆ. ಅವರ ಮೊಬೈಲ್ ಟವರ್ ಲೊಕೇಶನ್ ಆಧಾರದಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ತನಿಖೆ ಹೇಗೆ ಸಾಗ್ತಾ ಇದೆ? ಪೊಲೀಸ್ ಹಿರಿಯ ಅಧಿಕಾರಿಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಕೊಡ್ತಿದ್ದಾರೆ? ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಜೊತೆಗೆ ಪೊಲೀಸರು ಕೂಡ 3 ತಂಡಗಳಾಗಿ ವಿವಿಧ ಭಾಗಗಳಿಗೆ ತೆರಳಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಜೈಪುರ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಮಿಟ್ಟಿರುವಂತಹ ಡಿವೈಎಸ್ಪಿ ಜೊತೆಗೆ ಎಸ್ಪಿ ಎಲ್ಲರೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ 3 ಕಾರುಗಳಲ್ಲಿ ಬಂದಂತಹ ಈ ಒಂದು ದರೋಡೆಕೋರರ ತಂಡ ಏನಿದೆ ಸುಮಾರು 10ಕ್ಕೂ ಹೆಚ್ಚು ಜನರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಮೊದಲಿಗೆ ವಿಡಿಯೋ ಸಿಕ್ಕಿರುವಂತಹ ಕಾರಣಕ್ಕಾಗಿ ಕೇವಲ 4 ಮಾತ್ರ ಕಾರ್ನಿಂದ ಇಳಿದು ಆ ಒಂದು ರಾಬರಿ ಮಾಡೋದಕ್ಕೂ ಕೂಡ ಯತ್ನವನ್ನ ಮಾಡಿದ್ರು. ಜೊತೆಗೆ ಕಾರೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿ ಸದ್ಯ ಈಗ 2 ಕಾರುಗಳು ಸೀಸ್ ಮಾಡಿದ್ದಾರೆ. ಒಂದು ಕೃತ್ಯಕ್ಕೆ ಬಳಸಿದಂಥ ಕಾರು, ಮತ್ತೊಂದು ಏನೋ ಆ ಕಾರನ್ನು ಕಳ್ತನ ಮಾಡ್ಕೊಂಡಿದ್ದು. ಆ ಕಾರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಹಚ್ಚಿ ಅದೆಲ್ಲ ಸ್ಟೇಷನ್ಗೆ ತಗೊಂಡ್ಬಿಟ್ಟು ನಿಲ್ಲಿಸಿದ್ದಾರೆ. ಜೊತೆಗೆ ಈಗಾಗಲೇ ಆ ಮೂಲ ಮಾಲೀಕರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದ ಏನೋ 3 ಕಾರುಗಳಿಗೆ ಬಂದಂತಹ ಡೆಕಾಟಿ ಟೀಮ್ ಏನಿದೆ ಅವರು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಅಂತೇಳಿ ಸಾಕಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಂಡು ಬಂದಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಅವ್ರಿಗೆ ಸಿಕ್ಕಿರುವಂಥದ್ದು ಕೇವಲ 1.5 ಲಕ್ಷ ಹಣ. ಸೊ ಹೀಗಾಗಿ 1 ಕಾರನ್ನ ಈಗಾಗಲೇ ಏನು ಗೋಪಾಲಪುರದ ಅರಣ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. 2 ಕಾರುಗಳು ವಿವಿಧ ಭಾಗಗಳಿಗೆ ತೆರಳಿದ್ದಾರೆ. ಸೊ ಹೀಗಾಗಿ ಏನು ಪ್ರಕರಣ ಆ ಒಂದು ಸ್ಥಳದ ಮೊಬೈಲ್ ಟವರ್ ಲೊಕೇಶನ್ಗಳೇನಿದೆ ಇದರ ಆಧಾರದಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಜೊತೆಗೆ ಈಗ ಕಾರ್ ಸಿಕ್ಕಿರುವಂತಹ ಇನೋವಾ ಕಾರ್ ಏನಿದೆ ಆ ಇನೋವಾ ಕಾರ್ನ ಮೂಲ ಮಾಲೀಕರ ಪತ್ತೆಗೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೇರಳಕ್ಕೂ ಕೂಡ 3 ತಂಡ ಪೊಲೀಸರು ಹೋಗಿದ್ದಾರೆ. ಸೊ ಶೀಘ್ರದಲ್ಲೇ ಈ ಒಂದು ಪ್ರಕರಣವನ್ನು ಭೇದಿಸುವಂತಹ ವಿಶ್ವಾಸದಲ್ಲಿ ಮೈಸೂರಿನ ಪೊಲೀಸರು ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.